ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಈಗ ಕೇಳಿ, ಸೆಪ್ಟೆಂಬರ್ 15ರ ಭಾನುವಾರದಂದು ಮಾನವ ಸರಪಳಿ ನಿರ್ಮಿಸಿ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲಾಡಳಿತ ನಡೆಸಿರುವ ಸಿದ್ಧತೆ ಕುರಿತು ಮಾತುಕತೆ. ಈ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಜಗದೀಶ್ ಹೆಬ್ಬಳ್ಳಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಶಿವಪ್ರಕಾಶ್ ಟಿಆರ್. ಕೇಳುಗರೆ ನಮಸ್ಕಾರ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಮಾನವ ಸರಪಳಿ ಹಾಗೂ ಸಂವಿಧಾನದ ಓದು ಕಾರ್ಯಕ್ರಮವನ್ನು ಇದೇ ತಿಂಗಳ ಸೆಪ್ಟೆಂಬರ್ 15ರಂದು ರೂಪಿಸಲಾಗಿದೆ. ಈ ಮಾನವ ಸರಪಳಿಯ ಅಭಿಯಾನ ಚಿತ್ರದುರ್ಗ ಜಿಲ್ಲೆಯ ಮೂಲಕ ಹಾದು ಹೋಗಲಿದೆ. ಈ ಕಾರ್ಯಕ್ರಮದ ರೂಪುರೇಷೆ, ಸಿದ್ಧತೆ ಹಾಗೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಕುರಿತು ಮಾತನಾಡೋದಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಜಗದೀಶ್ ಹೆಬ್ಬಳ್ಳಿ ಅವರು ನಮ್ಮ ಜೊತೆಯಾಗಿದ್ದಾರೆ. ಸರ್, ತಮಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮಗೂ ನಮಸ್ಕಾರ ಹಾಗೂ ಎಲ್ಲ ಕೇಳುಗರಿಗೂ ನಮಸ್ಕಾರ. ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಘೋಷಣೆಯನ್ನ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿಶ್ವಸಂಸ್ಥೆ ಇದನ್ನ ಘೋಷಣೆಯನ್ನ ಮಾಡಿದೆ. ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಆಚರಣೆಯ ಉದ್ದೇಶ ಹಾಗೂ ಅದರ ಮಹತ್ವವನ್ನ ಕುರಿತು ನಮ್ಮ ಕೇಳುಗರಿಗಾಗಿ ನಿಮ್ಮ ಮಾತು ಸರ್. ಇದೇ ತಿಂಗಳು 15ರಂದು ಭಾನುವಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಅತ್ಯಂತ ಮಹತ್ವಪೂರ್ಣವಾಗಿ ಕರ್ನಾಟಕ ರಾಜ್ಯದಾದ್ಯಂತ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಿಂದ ಹಿಡಿದು ವಿವಿಧ ಜಿಲ್ಲೆಗಳ ಮುಖಾಂತರ ಚಾಮರಾಜನಗರದವರೆಗೂ ಸಹಿತ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡತಕ್ಕಂಥ ಒಂದು ದಿನಾಚರಣೆ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಅದಕ್ಕೆ ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಸುಮಾರು 2500 ಕಿಲೋಮೀಟರ್ ದೂರದ ಮಾನವ ಸರಪಳಿಯನ್ನು ನಿರ್ಮಿಸಿ ಮಹತ್ತರ ಹೆಜ್ಜೆಯನ್ನು ಇಡ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ಇದೇ 15ರಂದು ಭಾನುವಾರ ನಾವು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಮ್ಮ ಪ್ರಜಾಪ್ರಭುತ್ವದ ಒಂದು ಸಾಮಾನ್ಯವಾದ ತತ್ವ ಲಕ್ಷಣ ಅಂತ ಹೇಳಿದ್ರೆ ಸ್ವತಂತ್ರ, ಸಮಾನತೆ, ರಾಷ್ಟ್ರೀಯತೆ, ಭ್ರಾತೃತ್ವ, ಸಹಿಷ್ಣುತೆ ಅನ್ನುವಂಥದ್ದು. ಭಾರತ ಪ್ರಜಾಪ್ರಭುತ್ವ ತಾಯಿ ಅಂತ ಹೇಳಿ ಕರೀತಾರೆ. ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಬೃಹತ್ ಸಂವಿಧಾನವನ್ನು ಹೊಂದಿರುವಂಥದ್ದು ಮತ್ತು ಜನತಂತ್ರದ ಪಾಲ್ಗೊಳ್ಳುವಿಕೆ ಇದೆಯಲ್ಲ, ಅದು ಇಡೀ ವಿಶ್ವ ಮಟ್ಟದಲ್ಲಿನೇ ತುಂಬ ಆಶ್ಚರ್ಯವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಇದೆ. ಹಾಗಾಗಿ ಈ ಪ್ರಜಾತಂತ್ರದ ಒಳಗಡೆ ಇರುವಂಥ ಜನರನ್ನ, ನಾವು ಸಾರ್ವಜನಿಕರನ್ನ ಆ ಪ್ರಜಾತಂತ್ರದಲ್ಲಿ ಪಾಲ್ಗೊಳ್ಳುವಿಕೆಗೆ ಜಾಗೃತಿಗೊಳಿಸುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಸರ್ಕಾರ ರೂಪಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಮಹತ್ವ ಏನು ಅಂತ ಹೇಳ್ತೀರಾ ಸರ್? ಈಗಾಗಲೇ ತಮಗೂ ಗೊತ್ತಿದೆ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ, ವಿಶ್ವಸಂಸ್ಥೆಯ ಬಹಳಷ್ಟು ರಾಷ್ಟ್ರಗಳು ನಮ್ಮ ಪ್ರಜಾಪ್ರಭುತ್ವದ ಅಂಶಗಳನ್ನೇ ಪಾಲಿಸ್ತಾ ಇದ್ದಾವ. ಅದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ರಾಷ್ಟ್ರ ಅಂದರೆ ಭಾರತ ರಾಷ್ಟ್ರ. ಭಾರತ ಒಂದು ದೇಶ ಅತ್ಯಂತ ಬಲಿಷ್ಠವಾದ ಪ್ರಜಾಪ್ರಭುತ್ವದ ಅಂಶಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಈ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರ. ಹೀಗಾಗಿ ಈ ಒಂದು ಪ್ರಜೆಗಳು ತಮ್ಮದೇ ಆದಂಥ ಒಂದು ಸ್ಥಾನಮಾನ, ಹಕ್ಕು ಹೊಂದಿದ್ದಾರೆ ಅನ್ನೋದನ್ನು ತಿಳಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು 15ರಂದು ನಾವು ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಾನವ ಸರಪಳಿ ಮುಖಾಂತರ ಆಚರಣೆ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಈ ಪ್ರಜಾಪ್ರಭುತ್ವ ದಿನವನ್ನು ನಾವು ಘೋಷಣೆ ಮಾಡಿದ ನಂತರದಲ್ಲಿ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ವಿಶ್ವಸಂಸ್ಥೆ ಪ್ರಕಟಿಸ್ತಲೇ ಬರ್ತಾ ಇದೆ. ಅದ್ರ ಮೂಲಕನೇ ನಮಗೆ ಗೊತ್ತಾಗೋಗ್ಬಿಡುತ್ತೆ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಮಹತ್ವ ಏನು ಅನ್ನುವಂಥದ್ದು. 2013ರಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಧ್ವನಿಗಳನ್ನು ಬಲಪಡಿಸುವುದು ಅನ್ನುವಂಥದ್ದು. 2014ನೇ ಇಸ್ವಿನಲ್ಲಿ ಕೊಟ್ಟಂಥ ಒಂದು ಥೀಮ್ ಇದೆ, ಎಲ್ಲ ಯುವಕರನ್ನ ನಾವು ತೊಡಗಿಸಿಕೊಳ್ಳುವುದು, ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯಲ್ಲಿ ಅವರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ ಅನ್ನುವಂಥದ್ದು. ಮತ್ತು 2017ರಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂಘರ್ಷವನ್ನ ತಡೆಗಟ್ಟುವಿಕೆ ಎನ್ನುವಂಥದ್ದು. ನಂತರ ಪತ್ರಿಕಾ ಸ್ವಾತಂತ್ರ್ಯವನ್ನ ರಕ್ಷಿಸುವಂಥದ್ದು, ಮುಂದಿನ ಪೀಳಿಗೆಯನ್ನ ಪ್ರಜಾಪ್ರಭುತ್ವಕ್ಕಾಗಿ ಬಲಗೊಳಿಸುವಂಥದ್ದು. ಈ ತರದ ಒಂದು ಘೋಷವಾಕ್ಯಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಸಾರ್ವಜನಿಕರನ್ನ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಗೆ, ಸಂಸದೀಯ ಆಡಳಿತ ವ್ಯವಸ್ಥೆಗೆ ಅವರನ್ನ ಮಾನಸಿಕವಾಗಿ ಸಜ್ಜುಗೊಳಿಸುವಂತಹ ಒಂದು ಜನಜಾಗೃತಿಯ ಕಾರ್ಯಕ್ರಮ ಇದು ಅಂತೇಳಿ ನಮಗೆ ಸ್ಪಷ್ಟ ಆಗುತ್ತೆ. ಹೌದು. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಈ ತರದ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡು ಇಡೀ ಕರ್ನಾಟಕದ ಎಲ್ಲ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಈ ಪ್ರಜಾಪ್ರಭುತ್ವ ತತ್ವದ ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಈ ಅಭಿಯಾನದ ಹಿಂದಿನ ಒಂದು ಆಶಯ ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ ಸರ್. ಹಾಗಾದ್ರೆ ನಮ್ಮ ಕರ್ನಾಟಕ ಸರ್ಕಾರ ಸುಮಾರು 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ಘೋಷಣೆಯನ್ನ ಮಾಡಿದೆ. ಇದರ ಸಿದ್ಧತೆ
ಜಿಲ್ಲಾಡಳಿತ ಹೇಗೆ ಮಾಡ್ಕೊಂಡಿದೆ ಸರ್? ನಮ್ಮ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಡಳಿತ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಳಕಾಲ್ಮೂರು ತಾಲೂಕಿನ ಗಡಿ ಪ್ರದೇಶವಾದಂಥ ಮೇಲಿನ ಕಡಿಮೆಯಿಂದ ಪ್ರಾರಂಭವಾಗಿ ಮೊಳಕಾಲ್ಮೂರು ತಾಲೂಕಿನಲ್ಲಿ ಸುಮಾರು 50 ಕಿಲೋಮೀಟರ್, ಅದೇ ರೀತಿ ಚಳಕೇರಿ ಮಾರ್ಗವಾಗಿ 47 ಕಿಲೋಮೀಟರ್, ಅದೇ ರೀತಿ ಹಿರಿಯೂರಿನಲ್ಲಿ 43 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುತ್ತಾ ಜವಗೊಂಡನಹಳ್ಳಿ ನಮ್ದೇನು ಬಾರ್ಡರ್ ಇದೆ ಅಲ್ವಾ, ಹಿರಿಯೂರು ತಾಲೂಕಿನ ಗಡಿಯವರೆಗೂ ಸುಮಾರು 140 ಕಿಲೋಮೀಟರ್ ದೂರದ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಎಲ್ಲ ಶಾಸಕರು, ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳು ನಾವು ಈಗಾಗಲೇ ಅನೇಕ ಸಭೆಗಳನ್ನು ನಡೆಸಿ ಈ ಬಗ್ಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಸರ್. ಸುಮಾರು 1,20,000ಕ್ಕಿಂತ ಹೆಚ್ಚು ಜನರು ಭಾಗವಹಿಸುವ ಸಾಧ್ಯತೆ ಇದೆ. ಇದೊಂದು ಬೃಹತ್ ಕಾರ್ಯಕ್ರಮ ಅಂತಂದು ನಮ್ಮ ಜಿಲ್ಲೆಯ ಹೆಮ್ಮೆ ಅಂತಂದು ನನಗನ್ನಿಸ್ತಾ ಇದೆ. ಸಾಮಾನ್ಯವಾಗಿ ಈಗ ಮೊಳಕಾಲ್ಮೂರು ತಾಲೂಕಿನ ಗಡಿಯಿಂದ ಹಿರಿಯೂರು ತಾಲೂಕಿನ ಗಡಿಯವರೆಗೆ ನಿರಂತರವಾಗಿ ಸಾಗಿ ಬರುವಂಥ ಒಂದು ಮಾನವ ಸರಪಳಿ ಇದು. ಸಾಮಾನ್ಯವಾಗಿ 1 ಕಿಲೋಮೀಟರ್ಗೆ ಎಷ್ಟು ಜನ ಬೇಕಾಗುತ್ತೆ ಅಂತ ಹೇಳಿ ಒಂದು ಅಂದಾಜು ಮಾಡಿದ್ದೀರಾ ಸರ್? ಸರ್, ಒಳ್ಳೆಯ ಪ್ರಶ್ನೆ ಇದು. 140 ಕಿಲೋಮೀಟರ್ ಭಾಗವನ್ನು ವಿವಿಧ ಭಾಗಗಳನ್ನ 5 ಕಿಲೋಮೀಟರ್ಗೆ ಒಂದು ಸ್ಟ್ರೆಚ್ ಅನ್ನಾಗಿ ನಾವು ಮಾಡಿದ್ದೀವಿ. 5 ಕಿಲೋಮೀಟರ್ಗೆ ಒಂದು ಸ್ಟ್ರೆಚ್ ಅನ್ನ ಮಾಡಿದ್ದೀವಿ. 5 ಕಿಲೋಮೀಟರ್ಗೆ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ನೋಡಲ್ ಅಧಿಕಾರಿಯಾಗಿರ್ತಾರೆ. 1 ಕಿಲೋಮೀಟರ್ಗೆ ಒಬ್ಬರು ತಾಲೂಕು ಮಟ್ಟದ ಅಧಿಕಾರಿ ನೋಡಲ್ ಅಧಿಕಾರಿಯಾಗಿರ್ತಾರೆ. ಅದೇ ರೀತಿ 100 ಮೀಟರ್ಗೆ ಒಬ್ಬ ಸಿಬ್ಬಂದಿಯನ್ನ ನೋಡಲ್ ಮೇಲ್ವಿಚಾರಣಾ ಸಿಬ್ಬಂದಿಯಾಗಿ ನೇಮಿಸಲಾಗಿದೆ. ತಾವು ಹೇಳಿದಂಥ ಪ್ರಶ್ನೆಗೆ 1 ಕಿಲೋಮೀಟರ್ಗೆ ಸುಮಾರು 850 ಜನ ಭಾಗವಹಿಸಬೇಕಾಗುತ್ತೆ. ಅಂದ್ರೆ 140 ಕಿಲೋಮೀಟರ್ಗೆ ಸುಮಾರು 1,20,000 ಜನ ಭಾಗವಹಿಸಬೇಕಾಗುತ್ತೆ. 1 ಕಿಲೋಮೀಟರ್ಗೆ 850 ಜನ. 850 ಜನ. ಹಾಗಾದ್ರೆ ನಿಮ್ಮ ಮೊಳಕಾಲ್ಮೂರು ತಾಲೂಕಿನಿಂದ ಹಿಡಿದು ಹಿರಿಯೂರು ತಾಲೂಕಿನ ಗಡಿಯವರೆಗೆ ಅದರ ಲೆಕ್ಕಾಚಾರದ ಪ್ರಕಾರ ಎಷ್ಟು ಸಾವಿರ ಜನ ಬೇಕಾಗುತ್ತೆ ಸರ್? 1,20,000 ಜನ ಸಂಖ್ಯೆ ಸೇರುತ್ತೆ. ಇಷ್ಟೊಂದು ಜನರ ಪಾಲ್ಗೊಳ್ಳುವಿಕೆಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಾರಿಗೆ ವ್ಯವಸ್ಥೆ ಬೇಕಾಗುತ್ತೆ. ಆ ಸಾರಿಗೆ ವ್ಯವಸ್ಥೆಗೆಲ್ಲ ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್? ನಾವು ಇವತ್ತು ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು, ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಮಿಕರು, ಎಲ್ಲ ಹಿರಿಯ ಅಧಿಕಾರಿಗಳನ್ನಂತೆ ಆಯಾ ತಾಲೂಕಿನಲ್ಲೇ ನಾವು ಈಗಾಗಲೇ ಈ ಸಿದ್ಧತೆಗಳ ಬಗ್ಗೆ ಸಭೆಗಳು, ಸಮಿತಿಯನ್ನು ರಚನೆ ಮಾಡಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, DCKSRTC ಹಾಗೂ ಇಲ್ಲಿ ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ ಇವರನ್ನು ಒಳಗೊಂಡಂತೆ ಒಂದು ಸಾರಿಗೆ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರು ಸಾರಿಗೆ ವ್ಯವಸ್ಥೆ ಬಗ್ಗೆ ಸಂಪೂರ್ಣ ಒಂದು ಯೋಜನೆಯನ್ನು ರೂಪಿಸಿ ಆಯಾ ತಾಲೂಕು ಆಡಳಿತದ ಜೊತೆ ನಿರಂತರದ ಸಂಪರ್ಕದಲ್ಲಿದ್ದು ಅವರು ಏನು ಬೇಡಿಕೆ ಇದೆ ಆ ಪ್ರಕಾರವಾಗಿ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ಇನ್ನು ಇದಕ್ಕೂ ಪೂರಕವಾಗಿ ಹೇಳಬೇಕಾದ್ರೆ ಖಾಸಗಿ ವಿದ್ಯಾಸಂಸ್ಥೆಗಳಿದಾವಲ್ಲ, ಆ ಬಸ್ಸುಗಳನ್ನು ಸಹಿತ ನಾವು ತೆಗೆದುಕೊಂಡು ಅವುಗಳ ಮುಖಾಂತರ ವಿದ್ಯಾರ್ಥಿಗಳನ್ನು ನಾವು ಮಾನವ ಸರಪಳಿ ನಿರ್ಮಾಣ ಮಾಡಲಿಕ್ಕೆ, ವಿದ್ಯಾರ್ಥಿಗಳನ್ನು ಕರೆ ತರಲಿಕ್ಕೆ ಸಾರಿಗೆ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಹಾಗಾದ್ರೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆಯೂ ಕೂಡ ಬಹಳ ಇಲ್ಲಿ ಮುಖ್ಯ. ಯಾಕೆಂದ್ರೆ ನಾವು ಪ್ರಜಾಪ್ರಭುತ್ವ ಅಂತಂದ್ರೆ ಮಕ್ಕಳನ್ನ ನಾವೇನಂತೀವಿ, ನಾಳಿನ ಪ್ರಜೆಗಳು ಅಂತ ಹೇಳಿ ಕರಿತೀವಿ. ಹೌದೌದು. ಹಾಗಾಗಿ ಅವರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ. ಆ ದಿನ ಶಾಲೆ ಕಾಲೇಜು ರಜೆ ಇದೆ, ಆದರೆ ಅವತ್ತು ಎಲ್ಲಾ ಮಕ್ಕಳು ಪಾಲ್ಗೊಳ್ತಾರೆ, ಎಲ್ಲಾ ವಿದ್ಯಾರ್ಥಿಗಳು ಪಾಲ್ಗೊಳ್ತಾರೆ, ಎಲ್ಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರು, ಪ್ರತಿಯೊಬ್ಬ ಅಧಿಕಾರಿಗಳು, ಜೊತೆಗೆ ಸಾರ್ವಜನಿಕರು, ಸಂಘಟನೆಗಳ ಮುಖ್ಯಸ್ಥರು, ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಬೇಕೆಂದು ನಾವು ಈಗಾಗಲೇ ಸಭೆಗಳನ್ನು ಮಾಡಿದ್ದೇವೆ. ನಾಳೆ ಸಹಿತ ನಾವು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಮುಖ್ಯಸ್ಥರ ಒಂದು ಸಭೆಯನ್ನ ನಾಳೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಸಿ, ಇದರಲ್ಲಿ ಒತ್ತಾಯಪೂರ್ವಕ ಅನ್ನೋಕ್ಕಿಂತ ಸಾರ್ವಜನಿಕರೇ ತಾವಾಗಿಯೇ ಭಾಗವಹಿಸಬೇಕು. ಅಂದರೆ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿದಾಗ ಪ್ರಜಾಪ್ರಭುತ್ವಕ್ಕೆ ಒಂದು ಮೆರುಗು ಜಾಸ್ತಿ ಆಗ್ತೈತಿ. ಆದ್ದರಿಂದ ನಾವೆಲ್ಲ ಸಿದ್ಧತೆಗಳನ್ನು ಈಗಾಗಲೇ ಜಿಲ್ಲಾಡಳಿತದಿಂದ ಮಾಡಿಕೊಟ್ಟಿದ್ದೀವಿ ಸರ್. ಹಾಗಾದ್ರೆ ಸರ್, ಈಗ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥದ್ದು ನಿಮ್ಮ ಆಶಯ. ಅದು ತುಂಬಾ ಒಳ್ಳೆಯ ವಿಚಾರನೆ. ಆದರೆ ಸಾರ್ವಜನಿಕರಿಗೆ ಈ ವಿಷಯ ಗೊತ್ತಾಗೋ ರೀತಿಯಲ್ಲಿ ತಾವು ಏನೆಲ್ಲ ಪ್ರಸಾರ ಮಾಡಿದಿರಿ? ಈಗಾಗಲೇ ನಾವು ಸಾರ್ವಜನಿಕರಿಗೆ ಈ ವಿಷಯ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಪತ್ರಿಕಾ ಮಾಧ್ಯಮಗಳು ಹಾಗೆ ದೃಶ್ಯ ಮಾಧ್ಯಮಗಳು ಇವುಗಳ ಮುಖಾಂತರ ರಾಜ್ಯದಾದ್ಯಂತ ಪ್ರಚಾರ ಇದೆ. ಜೊತೆಗೆ ಚಿತ್ರದುರ್ಗ ಜಿಲ್ಲೆಯಿಂದ ವಿವಿಧ ಪತ್ರಿಕೆಗಳ ಮುಖಾಂತರ, ವಾರ್ತಾ ಮತ್ತು ಪ್ರಸಾರ ಇಲಾಖೆ ಮುಖಾಂತರ ಈಗಾಗಲೇ ನಾವು ಸಾಕಷ್ಟು ಈ ವಿಷಯವನ್ನು ಪ್ರಚಾರ ಮಾಡಿದ್ದೇವೆ. ಇನ್ನೂ ಸಹಿತ ನಾವು
ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಸಹಿತ ಈ ವಿಷಯವನ್ನು ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಇನ್ನು ಸಭೆಗಳನ್ನು ನಡೆಸಿ ಇನ್ನೂ ಹೆಚ್ಚು ಹೆಚ್ಚು ಪ್ರಸಾರಗಳನ್ನು ಮಾಡ್ತಾ ಇದ್ದೇವೆ. ಈಗ ಮಾನವ ಸರಪಳಿ ಹಾದು ಹೋಗುವ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ, ಮಧ್ಯದಲ್ಲಿ ಮತ್ತು ಅದರ ಅಂತ್ಯದಲ್ಲಿ ಸಭೆ ಸಮಾರಂಭಗಳು ಈ ಥರದ ಏನಾದರೂ ಒಂದು ಕಾರ್ಯಕ್ರಮಗಳನ್ನ ತಾವು ರೂಪಿಸಿದ್ದೀರಾ ಸರ್? ಹೌದು ಸರ್. ಈ ಕಾರ್ಯಕ್ರಮ ಮಾನವ ಸರಪಳಿ ನಿರ್ಮಾಣದ ಜೊತೆಗೆ ವೈಶಿಷ್ಟ್ಯತೆಯನ್ನು, ನಾವೀನ್ಯತೆಯನ್ನು ಹೊಂದಿರಬೇಕು. ಆ ನಿಟ್ಟಿನಲ್ಲಿ ಇವಾಗ ನಾವು ಮೊಳಕಾಲ್ಮೂರಲ್ಲಿ ಅಲ್ಲಿ ಶಾಸಕರು, ಜನಪ್ರತಿನಿಧಿಗಳು, ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸಂಸದರಿರ್ಬೋದು, ಶಾಸಕರು, ಜನಪ್ರತಿನಿಧಿಗಳು ಭಾಗವಹಿಸಿ ಅವರಿಗೆ ಎಲ್ಲಿ ಹತ್ತಿರ ಆಗುತ್ತೆ ಅಲ್ಲಿ ಕಾರ್ಯಕ್ರಮವನ್ನು ನಾವು ರೂಪ ಮಾಡ್ತಾ ಇದ್ದೇವೆ. ಮೊಳಕಾಲ್ಮೂರಿನಲ್ಲಿ ಒಂದು ಶಾಸಕರು ಎಲ್ಲಿ ಸೂಚಿಸ್ತಾರ ಅಲ್ಲೇ ಕಲಾ ತಂಡಗಳೊಂದಿಗೆ ಇಲ್ಲಿ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿಸ್ತೇವೆ. ಅದೇ ರೀತಿ ಚಳ್ಳಕೆರೆಯಲ್ಲಿ ಶಾಸಕರು ಮತ್ತು ಸಂಸದರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಸೂಚಿಸ್ತಾರೆ ಅಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಹಿರಿಯೂರಿನಲ್ಲಿ ಮಾನ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಅಲ್ಲಿ ಕಾರ್ಯಕ್ರಮವನ್ನ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಅಲ್ಲಿ ಒಂದು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ರೀತಿ ಕಲಾ ತಂಡಗಳು ಒಳಗೊಂಡಂತೆ ನಾವೀನ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಈಗಾಗಲೇ ಯೋಜನೆಯನ್ನು ರೂಪಿಸಿಕೊಂಡಿದ್ದೇವೆ. ಹಾಗಾದರೆ ಸರ್, ಈ ಕಾರ್ಯಕ್ರಮ ಒಂದು ದಿನ ಪೂರ್ತಿ ನಡೆಯುವಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ ಅಂತ ನಾವು ಭಾವಿಸ್ಬೋದಾ? ಇಲ್ಲ, ಇಲ್ಲಿ ಕಾರ್ಯಕ್ರಮ ನಡೆಯೋದು 1 ಗಂಟೆ ಮಾತ್ರ. ಯಾಕಂದ್ರೆ ಒಂದು ಕಾರ್ಯಕ್ರಮ ಅನ್ನೋದು ಮಾನವ ಸರಪಳಿ ನಿರ್ಮಿಸಿ ಅಲ್ಲಿಂದ ಬಿಡುಗಡೆ ಹೊಂದತಕ್ಕದ್ದು. ಈಗಾಗಲೇ ಮೊದಲೇ ಕಾರ್ಯಕ್ರಮ 8:30ರಿಂದ 9:30 ಅಂತ ನಿಗದಿಯಾಗಿತ್ತು. ಅದು ಸ್ವಲ್ಪ ಬದಲಾವಣೆ ಆಗುತ್ತೆ. ಇವಾಗ 9:00ರಿಂದ 10:00 ಆಗುತ್ತೆ. ಸ್ವಲ್ಪ ಬೆಳಗ್ಗೆ ಸಾರಿಗೆ ವ್ಯವಸ್ಥೆ, ಮಕ್ಕಳನ್ನೆಲ್ಲ ಕರೆತರಬೇಕು, ಸಾರ್ವಜನಿಕರು ಪಾಲ್ಗೊಳ್ಳಬೇಕಂದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಇದು 1 ಅವರ್ ಕಾರ್ಯಕ್ರಮ, ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮ, ಅತ್ಯಂತ ಬೇಗ ಪ್ರಾರಂಭವಾಗಿ ಮುಕ್ತಾಯವಾಗಿ ಅತ್ಯಂತ ಹೆಚ್ಚು ಸಂದೇಶವನ್ನು ಸಾರ್ತಕ್ಕಂಥ ಕಾರ್ಯಕ್ರಮ, ಜನಜಾಗೃತಿ ಉಂಟು ಮಾಡುವಂತ ಕಾರ್ಯಕ್ರಮ. ಹಾಗಾಗಿ ಮಿಂಚಿನ ವೇಗದಲ್ಲಿ ಅಂದರೆ ಈ ಮಾನವ ಸರಪಳಿ ಹಾದು ಹೋಗುವಂತಹ ಗ್ರಾಮಗಳಿರ್ಬೋದು, ಹೆದ್ದಾರಿಗಳಿರ್ಬೋದು, ಆ ಭಾಗದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಆ ಗ್ರಾಮದ ಸಾರ್ವಜನಿಕರು, ಆ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತಹ ಇಲಾಖೆಯ ಆಡಳಿತ, ಸರ್ಕಾರದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಇವರೆಲ್ಲರೂ ಕೂಡ ಪಾಲ್ಗೊಳ್ಳಲಿ ಅನ್ನುವಂಥದ್ದು ಇದು ದಿನಪೂರ್ತಿ ಕಾರ್ಯಕ್ರಮ ಆಗಿರಲ್ಲ. ಆ ಸರಪಳಿ ಹಾದು ಹೋಗುವ 1-2 ಗಂಟೆಯ ನಡುವೆ ನಡೆಯುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಾ. ಹಾಗಾಗಿ ಸಾರ್ವಜನಿಕರು ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಇದ್ರ ಜೊತೆಗೆ ಅದೇ ಮಾರ್ಗದಲ್ಲಿ ಮಾತ್ರ ಹಾದೋಗರಷ್ಟೇ ಅಲ್ಲ, ಎಲ್ಲಾ ಸಾರ್ವಜನಿಕರು ಬಂದು ಜಾಯಿನ್ ಆಗಬೇಕು. ಎಲ್ಲ ಸಾರ್ವಜನಿಕರು ಸಹಿತ ಬಂದು ಸ್ವಯಂ ಪ್ರೇರಣೆಯಿಂದ ಜಾಯಿನ್ ಆಗಬೇಕು ಅಂತ ಒಂದು ಕಾರ್ಯಕ್ರಮ ಇದು. ಇದು ವ್ಯಾಪ್ತಿಗೆ ಮಾತ್ರ ಸೀಮಿತ ಆಗಿಲ್ಲ, ಜಿಲ್ಲೆಯ ಎಲ್ಲರೂ ಸಾರ್ವಜನಿಕರು, ಪದಾಧಿಕಾರಿಗಳು ಬಂದು ಭಾಗವಹಿಸಬಹುದು. ಈ ಕಾರ್ಯಕ್ರಮದ ಒಂದು ಪ್ರಮುಖವಾದ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಸಂವಿಧಾನದ ಓದು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದಲ್ಲಿ ಎಲ್ಲ ಇಲಾಖೆಯ ಸಚಿವರುಗಳು ಕೂಡ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಏನಿದೆ ಅನ್ನುವಂಥದ್ದು ಇಡೀ ನಮ್ಮ ಸಂವಿಧಾನದ ಮೂಲ ಆಶಯಗಳನ್ನು ಒಳಗೊಂಡಿರುವಂಥದ್ದು. ಆ ಸಂವಿಧಾನದ ಒಂದು ಪ್ರಿಯಾಂಬಲ್ ಕೂಡ ಅದ್ಭುತವಾಗಿರುವಂಥದ್ದು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕವಾದ ಗಣರಾಜ್ಯವನ್ನಾಗಿ ರೂಪಿಸುವ ಉದ್ದೇಶದಿಂದಾಗಿ ಮತ್ತು ಇದರಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಜನರಿಗೂ ಕೂಡ ಸ್ವತಂತ್ರ, ಸಮಾನತೆ, ರಾಷ್ಟ್ರೀಯತೆ, ಭ್ರಾತೃತ್ವ, ಸಹಿಷ್ಣುತೆ ಇವುಗಳನ್ನು ಒದಗಿಸಿಕೊಡುವಂಥ ಉದ್ದೇಶದಿಂದ ಮತ್ತು ನ್ಯಾಯ, ಸಮಾನತೆ ಇವುಗಳನ್ನು ರೂಪಿಸುವ ಉದ್ದೇಶದಿಂದ, ಭ್ರಾತೃತ್ವದ ಭಾವನೆಯನ್ನು ಕೊಡುವ ಉದ್ದೇಶದಿಂದಾಗಿ ನಾವು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿದ್ದೀವಿ ಅಂತೇಳಿ ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಹೇಳ್ತಾ ಇದೆ. ಹಾಗಾಗಿ ನಮ್ಮ ಸಂವಿಧಾನದ ಪ್ರಿಯಾಂಬಲ್ಲು ನಮ್ಮ ಆಧುನಿಕ ಭಾರತದ ಒಂದು ಮಹಾಕಾವ್ಯ ಅಂತಲೇ ಜನ ವರ್ಣನೆಯನ್ನ ಮಾಡ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ. ಆ ಒಂದು ಸಂವಿಧಾನದ ಮೂಲ ಆಶಯದ ಪ್ರಿಯಾಂಬಲನ್ನ, ಪೂರ್ವ ಪೀಠಿಕೆಯನ್ನ ಜನರಿಗೆ ತಿಳಿಸೋದಿಕ್ಕೆ ಯಾವ ರೀತಿಯ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸರ್? ಯಾಕೆಂದ್ರೆ ಅದಕ್ಕೆ ಆ ಪಠ್ಯ ಇದೆ ಮತ್ತು ಆ ಪಾಠಗಳಿದಾವೆ, ಅವನ್ನ ಜನರಿಗೆ ವಿತರಣೆ ಮಾಡುವಂತ ಯಾವ ರೀತಿಯ ಯೋಜನೆಗಳು ಇದಾವೆ? ತಾವು ಕೇಳಿದಂಥದ್ದು ಇವಾಗ ಒಳ್ಳೆಯದು. ಸಂವಿಧಾನ ಪೀಠಿಕೆ ನಿಮಗೆ ಗೊತ್ತಿದೆ, ಇದು ಅತ್ಯಂತ ತುಂಬಾ ವಿಶಿಷ್ಟವಾಗಿದೆ. ಜೊತೆಗೆ ನಮ್ಮ ಭಾರತದ ಪ್ರಜೆಗಳಿಗೆ ಏನನ್ನು ಒದಗಿಸಬೇಕು ಎಲ್ಲವನ್ನ ಒದಗಿಸಿದೆ. ಅಂತ ಒಂದು ಸಂವಿಧಾನ ಪೀಠಿಕೆಯನ್ನ ಅವತ್ತು ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸ್ತಾರ ಅವರೆಲ್ಲರೂ ಸಹಿತ ಸಂವಿಧಾನ ಪೀಠಿಕೆಯನ್ನ ಓದುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಅದೇ ಜೊತೆಯಾಗಿ ಸಂವಿಧಾನ ಪೀಠಿಕೆ ಮತ್ತು ನಮ್ಮ ಭಾರತದ ಸಂವಿಧಾನದ ಬಗ್ಗೆ ಜನರಿಗೆ ತಿಳಿಸ್ಲಿಕ್ಕೆ ನಾವು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳು,
ವಸತಿ ನಿಲಯದ ವಿದ್ಯಾರ್ಥಿಗಳು, ವಸತಿ ಶಾಲೆಗಳ ವಿದ್ಯಾರ್ಥಿಗಳ ಮುಖಾಂತರ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡತಕ್ಕಂಥ ಒಂದು ವಿಡಿಯೋ ಇರ್ಬೋದು, ಫೋಟೋಸ್ ಇರ್ಬೋದು, ಅವನ್ನೆಲ್ಲ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾ ಇದ್ದೇವೆ. ಅದರ ಮೂಲಕ ಸಾರ್ವಜನಿಕರು, ಭಾರತದ ಪ್ರತಿಯೊಬ್ಬರು ಅದನ್ನು ಅರ್ಥ ಮಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಘನ ಸರ್ಕಾರ ಆಯೋಜನೆ ಮಾಡ್ತಾ ಇದೆ. ಘನ ಸರ್ಕಾರದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಸಂದರ್ಭದಲ್ಲಿ ರೂಪಿಸಿರುವಂತಹ ಈ ಮಾನವ ಸರಪಳಿ ಮತ್ತು ಸಂವಿಧಾನದ ಓದು ಈ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ನಮ್ಮ ಪ್ರಜಾಪ್ರಭುತ್ವದ ತತ್ವಗಳು ಸಾರ್ವಜನಿಕರಿಗೆ ಮನವರಿಕೆ ಆಗಲಿ, ಸಾರ್ವಜನಿಕರು ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಳ್ಳಲಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಸಂದರ್ಭದಲ್ಲಿ ರೂಪಿಸಿರುವಂತಹ ಮಾನವ ಸರಪಳಿ ಹಾಗೂ ಸಂವಿಧಾನದ ಓದು ಕಾರ್ಯಕ್ರಮದ ಅಭಿಯಾನದ ಸಿದ್ಧತೆ ಬಗ್ಗೆ, ಅದರ ರೂಪುರೇಷೆಗಳ ಬಗ್ಗೆ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು ಸರ್. ತಮಗೂ ಸಹಿತ ಧನ್ಯವಾದಗಳು ಸರ್.